ಮೈ ಬಗ್ಗಿಸಿ ಕೆಲಸ ಮಾಡಿ ಹಣವನ್ನ ಸಂಪಾದಿಸೋದನ್ನ ಬಿಟ್ಟು ಇದೀಗ ಅಡ್ಡ ಮಾರ್ಗಗಳಲ್ಲಿ ಹಣ ಸಂಪಾದಿಸೋದಕ್ಕೆ ಯುವಕರು ಇಳಿತಾ ಇರುವಂತದ್ದು ಇದೊಂದು ಬೆಚ್ಚಿ ಬೀಳಿಸುವಂತಹ ಘಟನೆಗಳಾಗ್ತಾ ಇದೆ. ಏನ್ ಮಾಡ್ತಿದ್ದೀವಿ ಎನ್ನುವಂತಹ ಪ್ರಜ್ಞೆ ಕೂಡ ಮೈ ಮೇಲೆ ಇಲ್ದಂತೆ ಯುವಕರು ವರ್ತಿಸ್ತಾ ಇರುವಂತದ್ದು ಇದೊಂದು ಆಘಾತಕಾರಿ ಬೆಳವಣಿಗೆಯಾಗಿದೆ. ಸಲಿಂಗ ಸಂಬಂಧದ ನೆಪದಲ್ಲಿ ವಿವಿಧ ಆಪ್ಗಳ ಮೂಲಕ ಯುವಕರನ್ನ ಆಕರ್ಷಿಸುವಂತದ್ದು, ದಿನಗಟ್ಲೆ ಅವ್ರ ಜೊತೆಗೆ ಮಾತನಾಡುವಂತದ್ದನ್ನ ಮಾಡಿ ಡೇಟಿಂಗ್ ಆಪ್ಗಳಲ್ಲಿ ಸಲಿಂಗ ಸಂಬಂಧದ ಆಮಿಷವನ್ನ ಒಡ್ಡಿ ನಿರ್ಜನ ಪ್ರದೇಶಕ್ಕೆ ಕರೆಸ್ಕೊಳ್ತಿದ್ರು. ಆ ಮೂಲಕ ಅವರು ಬಂದಂತ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತ ಹಣ, ಚಿನ್ನಾಭರಣಗಳನ್ನ ಹಾಗೂ ಬೆಲೆ ಬಾಳುವಂತ ಮೊಬೈಲ್ಗಳನ್ನ ಕಸಿತಾ ಇದ್ರು. ಈ ಒಂದು ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೀತಿತ್ತು. ಈ ಒಂದು ತಂತ್ರಕ್ಕೆ ಬಲಿಯಾಗಿದ್ದಂತ ಯುವಕನೋರ್ವ ಪೊಲೀಸ್ನವರಿಗೆ ದೂರು ನೀಡಿದ್ದ. ಆ ಒಂದು ಮಾಹಿತಿಗಳನ್ನ ಆಧರಿಸಿ ಇದೀಗ 5 ಬಂಧಿಸಲಾಗಿದೆ. ಅದರಲ್ಲಿ 2 ಅಪ್ರಾಪ್ತರಿದ್ದಾರೆ. ಅವರನ್ನ ಬಾಲಾಪರಾಧ ವಿಭಾಗಕ್ಕೆ ಒಪ್ಪಿಸಲಾಗಿದೆ. ಇನ್ನು ಉಳಿದಂತ 3 ಪೊಲೀಸ್ನವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇದೊಂದು ರೀತಿಯಾಗಿ ಬೆಚ್ಚಿ ಬೀಳಿಸುವಂತಹ ಘಟನೆಯಾಗಿದೆ. ಈ ಒಂದು ಬಂಧಿತರನ್ನ ವಿಶಾಲ್, ಅಜಯ್, ಸೂರ್ಯ ಮತ್ತು ಸಂಜಯ್ ಅಂತೇಳಿ ಗುರುತಿಸಲಾಗಿದೆ. ಇನ್ನು ಉಳಿದಂತ 2 ಬಾಲ ನ್ಯಾಯ ಮಂಡಳಿಗೆ ಹಾಜರುಪಡಿಸಲಾಗಿದೆ. ಹಾಗೆಯೇ ಈ ಒಂದು ಸಲಿಂಗ ಕಾಮದ ಅಂದ್ರೆ ಸಲಿಂಗ ಸಂಬಂಧದ ಆಮಿಷ ಒಡ್ಡಿ ನಿರ್ಜನ ಪ್ರದೇಶಕ್ಕೆ ಕರೆಸ್ಕೊಂಡು ಬೆತ್ತಲೆ ಮಾಡಿ ಅವರನ್ನ ಬೆದರಿಸಿ ಅವರ ವಿಡಿಯೋವನ್ನ ಚಿತ್ರೀಕರಿಸಿಕೊಂಡು ಆ ಮೂಲಕ ಬ್ಲಾಕ್ ಮೇಲ್ ಮಾಡ್ತಿದ್ದಂತ ಗುಂಪು ಇದಾಗಿತ್ತು. ಈಗ ಇವರನ್ನ ಜಿಗಣಿ ಪೊಲೀಸ್ನವರು ವಶಕ್ಕೆ ತೆಗೆದುಕೊಂಡಿರೋದ್ರಿಂದ ಒಂದಷ್ಟು ಜನ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಿದ್ದಾರೆ. ಇನ್ನು ಪೋಷಕರು ಮನೆಯಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಎನ್ನುವಂಥದ್ರ ಬಗ್ಗೆ ಅವರ ಮೇಲೆ ನಿಗಾ ಇರಿಸಬೇಕು ಎಂಬುದು ಕೂಡ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.